ಮಾನ್ಯ ಅಶೋಕ್ ಸಾಹೇಬ್ರು ಅಕಾಡೆಮಿ ಬಗ್ಗೆ ಹೇಳಿದ್ರು ಅದಕ್ಕೆ ಅಧ್ಯಕ್ಷರೇ, ಅದು ಮತ್ತೆ ಉತ್ತರ ಕೂಡ ಕೊಡ್ತೀರ? ಇಲ್ಲ, ಅದು ವೇತನದ ಎರಡು ಬೇರೆ ಬೇರೆ ಇದೆ ಅಂತ ಹೇಳಿದ್ರೆ. ಅದೇನಾಗಿದೆ ಅಧ್ಯಕ್ಷರೇ, ಅವ್ರು ತೋರಿಸಿದ್ದು ಸ್ಟೇಟ್ ಆರ್ಡರ್. ಅದು ನಾವು ಮಕ್ಕಳಿಗೆ ಯಾವಾಗ ವಿದ್ಯಾಭ್ಯಾಸಕ್ಕೆ ನೀವು ಧಾರವಾಡಿಗೆ ಬೆಂಗಳೂರಿಗೆ ಕಳಿಸ್ತೀರಾ ಅದಕ್ಕೆ ಶಿಷ್ಯ ವೇತನ ಕೊಡ್ತಾರೆ ಸರ್. ಇದು ಮೊದಲೇ ಇಂಥ ಒಂದು ಸಂಸ್ಥೆ ಲೋಕಲಿ ಇದೆ ಸರ್. ಅಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದವರಿಗೆ ಮಾತ್ರ ಅವಕಾಶ ಇದೆ, ಬೇರೆಯವರಿಗೆ ಅವಕಾಶ ಇಲ್ಲ ಇದರಲ್ಲಿ. ಸೊ ಆದ್ರಿಂದ ಅದಕ್ಕೆ ಶಿಷ್ಯ ವೇತನ ಕೊಡಬಾರ್ದು, ಯಾಕಂದ್ರೆ ಅಲ್ಲಿಂದ. ಸೊ ಆ ಡಿಫರೆನ್ಸ್ ನೀವು ಓದಿರೋದು ಒಂದು ಸ್ಟೇಟ್ ಆರ್ಡರ್ ಇದೆ ಮಾನ್ಯ ವಿರೋಧ ಪಕ್ಷದ ನಾಯಕರು, ಇನ್ನ ಒಂದು ಸ್ಥಳೀಯರಿಗೆ ಮಾತ್ರ. ಸೊ ಅಲ್ಲಿ ಲೋಕಲಿ ಇರ್ತಾರೆ, ಅವ್ರದ್ದು ಖರ್ಚು ಕಮ್ಮಿ ಆಗುತ್ತೆ ಅಂದ್ಬಿಟ್ಟು ನಾವು ಶಿಷ್ಯ ವೇತನವನ್ನ ಕೊಡಬಾರ್ದು ಅಂತ ಅಲ್ಲಿ ತೀರ್ಮಾನ ಆಗಿದ್ದು. ಆಮೇಲೆ ಅದು KKRDB ಫಂಡ್ ಇಂದ ಕೊಡ್ತಾ ಇರೋದು ಹೊರತು ಸ್ಟೇಟ್ ಫಂಡ್ ಇಂದ ಅಲ್ಲ. ಸೊ ಆದ್ರಿಂದ ಅದು ಡಿಫರೆನ್ಸ್ ಇಸ್ ಬಿಟ್ವೀನ್ ದ ಸ್ಟೇಟ್ ಆರ್ಡರ್ ಅಂಡ್ ದಿಸ್ ಟೈಮ್. ಅಲ್ಲಿ ಗೊಂದಲ ಇದೆ, ಸ್ವಲ್ಪ ಮಕ್ಕಳಲ್ಲಿ ಗೊಂದಲ ಇದೆ, ನಿವಾರಣೆ ಮಾಡೋದು. ಕಲಬುರಗಿ ಸಿಟಿ ಆಯ್ಕೆ ಮಾಡೋದಕ್ಕಿಂತ ಮುಂಚೆನೆ ಅದು ಸ್ಪಷ್ಟೀಕರಣ ನೋಡಿ. ಹೋದಾಗ ನಾನು ಒಪ್ಕೊಂಡಿದ್ದೀನಿ ನೋಡಿ ಸರ್. ಈಗ ನಾವು ಸಕಾರಾತ್ಮಕವಾಗಿ ಇದನ್ನ ನಾವು ಸ್ವೀಕಾರ ಮಾಡ್ತೀವಿ ನೋಡಿ. ವಿರೋಧ ಪಕ್ಷ ನಾಯಕರು ನಾನು ತಿರಸ್ಕಾರ ಮಾಡ್ತಾ ಇಲ್ಲ. ಆದ್ರೆ ಅಶ್ವಥ್ ನಾರಾಯಣ್ ಸಾಹೇಬ್ರಿಗೆ ಇಷ್ಟು ಕಾಳಜಿ ಇದ್ದಿದ್ರೆ ಅಧ್ಯಕ್ಷರೇ, ಇದು ಆಗಿರೋದು ಸಮ್ಮಿಶ್ರ ಸರ್ಕಾರದಲ್ಲಿ. ನಾನು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಇದ್ದಾಗ ನಾನು ಅಡಿಗಾಲ್ ಮಾಡಿದ್ದೆ. 4.5 ವರ್ಷ ಅವ್ರ ಅಧಿಕಾರದಲ್ಲಿ ಇದ್ದಾಗ ಆ ಕಡೆ ತಿರುಗು ಮಾಡಿಲ್ಲ. ಈಗ ನಮ್ಮ ಸರ್ಕಾರ ಮಾಡ್ಬಿಟ್ಟು ಫಂಕ್ಷನ್ ಮಾಡಿದ್ದೀವಿ. ಅದು ಪ್ರಬುದ್ಧ ನೀವು ಗೊತ್ತೇ ಇಲ್ಲ ಸರ್ ನಿಮ್ಗೆ. ವರ್ಷ ಬಾಲಕೃಷ್ಣ ಮಾತಾಡಿ. ಸರ್ಕಾರ ಇದ್ದಾಗ ಆಯ್ತು, ಬಗ್ಗೆ ಮಾತಾಡಿ. ಪ್ರಬುದ್ಧ ಅಕಾಡೆಮಿ ಮಾಡಿದ್ರಿ ನಿಮ್ ಸರ್ಕಾರದಲ್ಲಿ, ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ. ಬಹಳ ದೊಡ್ಡ ಕಾರ್ಯ ಮಾಡಿದ್ದಾರೆ ಬಾಲಕೃಷ್ಣ ಕತೆ ಕಾಯ್ತಾರೆ ಸರ್ಕಾರದಲ್ಲಿ.